ನಮಸ್ಕಾರ ಗೆಳೆಯರೆ, ನನ್ನ ಹೆಸರು ಹೇಮಂತ್ ಅಂತ. ನಾನು ಡ್ರೈವರ್ ಕೆಲಸ ಮಾಡ್ಕೊಂಡು ಜೀವನ ಮಾಡ್ತಾಯಿದ್ದೀನಿ. ಆದರೆ ಕೆಲವೊಂದು ಆ್ಯಪ್ಗಳಲ್ಲಿ ನಮಗೆ ಸರಿಯಾದ ಬೆಲೆ ಸಿಗ್ತಾ ಇಲ್ಲ. ಏಕೆ ಏನೋ ಅಂತ ಗೊತ್ತಾಗ್ತಿಲ್ಲ. ಗ್ರಾಹಕರ ಹತ್ರ ಹೆಚ್ಚುವರಿ ವಸೂಲಿ ಮಾಡ್ಕೊತಾರೆ, ನಮಗೆ ಕೊಡುವಂತಹ ರೈಟಿಂಗ್ ಕಮ್ಮಿ ಆಗಿದೆ. ಆದ್ದರಿಂದ ಗ್ರಾಹಕರಿಗೆ ನಾವು ಸರಿಯಾದ ರೀತಿಯಲ್ಲಿ ಫೆಸಿಲಿಟಿ ಕೊಡೋಕ್ಕಾಗ್ತಾಯಿಲ್ಲ. ಫೆಸಿಲಿಟಿ ಅಂದ್ರೇನು? ಎ ಸಿ ಮತ್ತು ಅವರ ಹತ್ರ ನಡವಳಿಕೆ, ಇದು ತುಂಬ ಏಟು ಬೀಳ್ತಾ ಇದೆ ಡ್ರೈವರ್ಗಳ ಮೇಲೆ. ಕೊಡೋ ದುಡ್ಡಲ್ಲೇ ನಮ್ಮ ಹತ್ರ ವಸೂಲಿ ತುಂಬ ಜಾಸ್ತಿ ಮಾಡ್ತಾ ಇದ್ದಾರೆ. ಅಂದರೆ ಡಿಸ್ಟೆನ್ಸು 5-6 ಕಿಲೋಮೀಟ್ರ್ ಕೊಡೋದು, ಆಮೇಲೆ ಸರಿಯಾದ ಆ ಕಿಲೋಮೀಟ್ರಿಗೆ ಹೋಗಿದ ತಕ್ಕನಾಗ ನಮ್ಗೆ ದುಡ್ಡು ಸಿಗ್ತಲೇ ಇರ್ಬೋದು. ಇದರಿಂದ ನಮಗೆ ತುಂಬ ಪ್ರಾಬ್ಲಮ್ ಆಗ್ತಾಯಿದೆ. ಇದನ್ನು ಹೇಳೋರು ಕೇಳೋರು ಯಾರೂ ಇಲ್ದಂಗೆ ಆಗ್ಬಿಟ್ಟಿದೆ ಬೆಂಗಳೂರಲ್ಲಿ. ಆದ್ದರಿಂದ ಇದಕ್ಕೆ ಸಂಬಂಧಪಟ್ಟವರು ಇದರ ಬಗ್ಗೆ ಮಾತಾಡಬೇಕು, ಡ್ರೈವರ್ಗೆ ಒಂದು ಒಳ್ಳೆ ನ್ಯಾಯ ಕೊಡಿಸ್ಬೇಕು ಅಂತ ಹೇಳ್ತಾ ಈ ಮೂಲಕ ಕೇಳ್ಕೊತಾ ಇದ್ದೀನಿ. ಇದು ನನ್ನೊಬ್ಬನ ಸಮಸ್ಯೆ ಅಲ್ಲ, ಇಡೀ ಎಲ್ಲ ಬೆಂಗಳೂರಲ್ಲಿ ಎಷ್ಟು ಆಟೋ ಚಾಲಕರಾಗಿರ್ಬೋದು, ಕ್ಯಾಬ್ ಚಾಲಕರಾಗಿರ್ಬೋದು, ಎಕ್ಸೆಟ್ರಾ ಯಾರೇ ಆಗಿರ್ಬೋದು, ಸರಿಯಾದ ರೀತಿಯಲ್ಲಿ ನಮಗೆ ಬೆಲೆ ಕೊಡ್ತಾ ಇಲ್ಲ. ಈಗ ಫಾರ್ ಎಕ್ಸಾಂಪಲ್ ಗ್ರಾಹಕರ ಹತ್ರ 200 ರೂಪಾಯಿ ತೊಗೊಂಡು ನಮಗೆ 100 ರೂಪಾಯಿ ಕೊಡ್ತಾ ಇದ್ದಾರೆ. 100 ರೂಪಾಯಿ ಹೆಚ್ಚುವರಿ ಅವರು ವಸೂಲಿ ಮಾಡ್ಕೊತಾರೆ ಕೂತಲ್ಲೇ. ಹೇಳಿದ್ರೆ ಟ್ಯಾಕ್ಸು GST ಅಂತ ಹೇಳಿ ಹೆಚ್ಚುವರಿ ಡಿಡಕ್ಷನ್ ಮಾಡ್ತಾವ್ರೆ. ದಯವಿಟ್ಟು ಇದ್ರ ಬಗ್ಗೆ ನನಗೆ ಗೊತ್ತಿಲ್ಲ, ಇದ್ರ ಬಗ್ಗೆ ಸಂಬಂಧಪಟ್ಟವರು ಆದಷ್ಟು ನಮ್ಮ ಡ್ರೈವರ್ಗೆ ಸಹಾಯ ಮಾಡಬೇಕು ಅಂತ ಹೇಳ್ತಾ ಈ ಮೂಲಕ ಕೇಳ್ಕೊತಾ ಇದ್ದೀನಿ. ಹೇಮಂತ, ಧನ್ಯವಾದಗಳು.